ಸುಖ ಸಂಸಾರಕ್ಕೆ 12 ಸೂತ್ರಗಳು ಅನ್ನುವಂತ ಸಿನಿಮಾವನ್ನ ಅನಂತ್ ನಾಗ್ ಜೊತೆ ಅಭಿನಯಿಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಇಬ್ಬರ ನಡುವೆ ಸ್ನೇಹ ಬೆಳೆಯುತ್ತೆ, ಸ್ನೇಹ ಪ್ರೀತಿಗೆ ಟರ್ನ್ ಆಗುತ್ತೆ. ನಂದಿ ಬೆಟ್ಟದಲ್ಲಿ ಇಬ್ರು ಕೂಡ ಪ್ರತ್ಯೇಕ ಸಿನಿಮಾಗಳಲ್ಲಿ ಅಭಿನಯಿಸುವಂತಹ ಸಂದರ್ಭದಲ್ಲಿ ಅವರಿಗೆ ಅನಂತ್ ನಾಗ್ ರವರಿಗೆ ಇವರಿಗೆ ಡ್ರಾಪ್ ಮಾಡುವಂತಹ ಒಂದು ಸಿಚುಯೇಷನ್ ಎದುರಾಗುತ್ತೆ. ಆ ಸಂದರ್ಭದಲ್ಲಿ ಇವರು ಪ್ರೇಮ ನಿವೇದನೆಯನ್ನ ಮಾಡ್ಕೊಳ್ತಾರೆ. ಅಂದ್ರೆ ತಾವು ಎಲ್ಲಿ ಕೂಡ ಪ್ರಪೋಸ್ ಮಾಡಿಲ್ಲ, ಡೈರೆಕ್ಟ್ ಆಗಿ ಮದುವೆ ಆಗೋದಾಗಿ ಮಾತನಾಡಿದ್ದೆ ಅಂತ ಹೇಳಿದ್ರು. ಹಾಗೆ ಅವರಿಬ್ರು ಕೂಡ ಡಿಸೈಡ್ ಮಾಡ್ತಾರೆ ಮುಂದೆ ಮದುವೆ ಆಗೋದಾಗಿ. ಇದೇ ರೀತಿಯಾಗಿ 1987ರಲ್ಲಿ ಅವರಿಬ್ರು ಕೂಡ ಬಹಳ ಸಿಂಪಲ್ ಆಗಿ ಮದುವೆ ಆಗ್ತಾರೆ. ಹಾಗೆ ನಂತರ ಗಾಯತ್ರಿ ರವರು ಸಿನಿಮಾ ಕೆರಿಯರ್ಗೆ ಗುಡ್ ಬೈ ಹೇಳ್ತಾರೆ. ನೋಡಿ, ಸಾಲು ಸಾಲು ಹಿಟ್ಗಳನ್ನ ಕೊಟ್ಟಂತಹ ನಟಿ 25 ಸಿನಿಮಾಗಳಲ್ಲಿ ಅಭಿನಯಿಸಿದ್ರು. ಕನ್ನಡ ಭಾಷೆ ಒಂದರಲ್ಲಿ 25 ಸಿನಿಮಾಗಳಲ್ಲಿ ನಟಿಸಿದಂತಹ ನಾಯಕ ನಟಿ ಮದುವೆಯಾದ ತಕ್ಷಣ ಅವರು ತಮ್ಮ